ಇಲ್ಲ, ನಾನು ಅವಾಗಿನ 15 ವರ್ಷದಿಂದ ನಾನು ಇದ್ದಿದ್ದಿಲ್ಲ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಕ್ ಬರಲ್ಲ. ಬಟ್ ಒನ್ ಥಿಂಗ್ ನಿಮಗೆ ಹೇಳೋದು ಒಂದೇ ಒಂದು, ಬಟ್ ನಿರ್ವಹಣೆ ಮಾಡಲಿಕ್ಕೆ ಈಗ ಹೊಸ ಗೇಟ್ ಕುಂದಿಸ್ಲಿಕ್ಕೆ ಎಲ್ಲಾ ರೀತಿಯ ಸನ್ನದ್ಧವ ಆಗಿದ್ವಿ, ಪ್ಲಾನ್ ರೆಡಿ ಆಗಿದೆ, ಮಾಡ್ತಾ ಇದ್ವಿ. ಸರಿ, ಈಗ ಅವನ್ನೆಲ್ಲ ಕಾಂಟ್ರಾಕ್ಟರ್ಗೆ ಕೊಟ್ಟಿರ್ತಾರ ಗೈಡ್ಲೈನ್ಸ್. ನೋಡ್ರಿ, ನಾನು ಹೇಳಕತ್ತಿದ್ದು ನಿಮ್ಗೆ ಅರ್ಥ ಆಗ್ತಿಲ್ಲ. ಈ ಸದ್ಯ 10 ಫೀಟ್ ಡಿಸ್ಮೆಂಟ್ಲಿಂಗ್ ಮಾಡ್ತೀವಿ, ಇನ್ನು ಅದ್ರ ಕೆಳಗೆ ನೀರು ನಿಂತೈತೆ. 20ನೇ ತಾರೀಕು ಅನ್ನೋದ್ರಾಗ ಪೂರ್ಣ ನಮ್ಮ ಲೆವೆಲಿಗೆ ಬರ್ತೈತೆ, ಅವಾಗ 10 ಫೀಟ್ ಕಂಪ್ಲೀಟ್ ಮಾಡ್ತೀವಿ. 20ನೇ ತಾರೀಕಿಂದ ಎರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಗಲೂ ಇಲ್ಲೇ ಆಗತ್ತೆ. ಬೆಂಗಳೂರಿಗೆ ಏನು ಶಿಫ್ಟ್ ಆಗಿಲ್ಲ. ನೋಡಿ, ಈ ಮೊನ್ನೆ ಮೀಟಿಂಗ್ಗೆ ಉಪಮುಖ್ಯಮಂತ್ರಿ ಕರೆಸ್ಬೇಕಾಗಿತ್ತು. ಅದಕ್ಕಿಂತ ಹಿಂದಿನ ICC ಮೀಟಿಂಗ್ದೊಳಗೆ ಎಲ್ಲ ಶಾಸಕರು ಬೇಡಿಕೆ ಇಟ್ಟಿದ್ರು. ಏನಂತ ಬೇಡಿಕೆ ಇಟ್ಟಿದ್ರು? ನೀರಾವರಿ ಮಂತ್ರಿಗಳು ಮೀಟಿಂಗ್ ಬಂದರೆ ಚೆನ್ನಾಗಿರ್ತೈತೆ, ನಮಗೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೇಳ್ತೀವಿ ಅಂತ. ಅದ್ರ ಸಲಾಗಿ ಮಾಡಿದ್ವಿ. ನಮಗೇನು ಇಲ್ಲಿ ಮಾಡೋಕ್ಕೇನು ಹೆದರಿಕೆ ಅಂಜಿಕೆ ಏನಿಲ್ಲ. ಯಾವುದು ನೀರೇನು ನಾನಿದ್ರು ಅಷ್ಟೇ, ನೀನು ಕುಂತ್ರು ಅಷ್ಟೇ. ಇದ್ದಿದ್ದು ನೀರು ಡಬಲ್ ಮಾಡೋಕ್ಕಾಗಲ್ಲ, ಇದ್ದಿದ್ದು ನೀರು ಕಡಿಮೆ ಮಾಡೋಕ್ಕಾಗಲ್ಲ. ಬಹುಪಾಲ ಹಾಕ್ಯಾವ, ಇನ್ ಮ್ಯಾಕ್ ಇಲ್ಲಿ ಹಾಕ್ತಾವ. ಹಾ, ಹೇಳ್ರಿ. ಅದ್ರ ಬಗ್ಗೆ ಮಾಹಿತಿಯನ್ನ ಹೇಳೋದಿಲ್ಲ. ದಯಮಾಡಿ ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ. ಇದನ್ನೇನಾದ್ರೂ ಕೇಳಂಗಿದ್ರೆ ನೀವು ಯಾರು ಹೇಳಿದರೆ ಅವ್ರನ್ನೇ ಕೇಳಿ. ನಾನು ಅವರೆಲ್ಲ ದೊಡ್ಡ ದೊಡ್ಡ ಲೀಡರು, ನಾವು ಯಾರ ಬಗ್ಗೆನೂ ಸಚಿವ ಸಂಪುಟದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಮತ್ತೊಂದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ನಾನು ಪಕ್ಷ ಏನು ಹೇಳುತ್ತಾ ಅದನ್ನು ಕೇಳಂತ ಪಕ್ಷದ ಶಿಸ್ತಿನ ಸಿಪಾಯಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಏನು ಮಾಹಿತಿ ಐತೆ ಅದನ್ನಷ್ಟೇ ಮಾತಾಡಬಲ್ಲೆ. ನಮ್ಮ ಲೀಡರು, ನಾನು ಅಮಿತ್ ಶಾ ಮನೆಗೆ ಹೋಗಕ್ಕಾಗತ್ತೇನು? ಅಲ್ಲೆಲ್ಲ ನಾನು ಹೇಳಕತ್ತಿದ್ದು, ನಾನು ಅಮಿತ್ ಶಾ ಮನೆಗೆ ಹೋಗಕ್ಕಾಗತ್ತೇನು? ಅಂದ್ರೆ ಮಿನಿಸ್ಟ್ರು ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೋದು, ಹೌದಾ? ಪಕ್ಷದ ಕೆಲಸ ಇದ್ದತ್ನಾಗ, ನನ್ನ ನಾಯಕರು ಬಂದತ್ನಾಗ ನಾನು ಯಾವ ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬೋದು, ಹೋಗಿ ಭೇಟಿ ಆಗಕ್ಕೆ ನನಗೆ ತೊಂದ್ರೆ. ಹೌದು. ನೋಡ್ರಿ, ನಾನು ನಮ್ಮ ಈ ಭಾಗದ ನಾಯಕರವರು ಆರ್ಟಿಕಲ್ 371 ಕೊಟ್ಟಂತ ಧೀಮಂತ ನಾಯಕ, ಈ ಭಾಗದ ಕಲ್ಯಾಣ ಕರ್ನಾಟಕದ ಪ್ರಮುಖ ನಾಯಕ, ಈ ಭಾಗಕ್ಕೆ ಎಲ್ಲ ಕೊಡುಗೆಯನ್ನು ಕೊಟ್ಟಂತ ನಾಯಕ. ಅವ್ರು ಬಂದಾರ ಬೆಂಗಳೂರಿಗೆ ಅಂದ್ರೆ ಸುಮ್ಮನೆ ನಾನು ಒಂದು ಕರ್ಟಸಿ ಹೋಗಿ ಒಂದು ಆಶೀರ್ವಾದ ತಗೊಂಬರೋದು ನನ್ನ ಕರ್ತವ್ಯ, ನನ್ನ ಡ್ಯೂಟಿ. ಅದು ನಿರ್ಧಾರ ಹೈಕಮಾಂಡ್ ಮಾಡುತ್ತೆ. ನೀ ಹೇಳಿದ್ ಮಾಡ್ತಾ ಇದ್ದಾರಾ? ಹೌದಾ? ನೋಡೋಣ, ಅದೇನು ಅವ್ರ ಮನವಿ ಕೊಡ್ತಾರ ಅದ್ರ ಬಗ್ಗೆ ಅವ್ರ ಹತ್ರ ಓದೋದ್ನಾಗ ನಾನು ಚರ್ಚೆ ಮಾಡ್ತೀನಿ ಸರ್. ನಾನೀಗ ಅದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಕಾರ್ಖಾನೆ ವಿಚಾರದೊಳಗೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ, ಸ್ಟಾರ್ಟಿಂಗೇ ವ್ಯಕ್ತಪಡಿಸಿದ್ದೀನಿ. ನನ್ನ ಮುಖ್ಯಮಂತ್ರಿಗಳ ಹತ್ರ ನನ್ನ ವಾಸ್ತವ ಸತ್ಯವ ಆ ಭಾಗಕ್ಕೆ ಏನಾಗುತ್ತೆ ಅನ್ಯಾಯದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ. ಇವ್ರು ಕೇಳ್ತಾರ, ನೋಡ್ರಿ, ಪರ ವಿರೋಧ ಇಸ್ ಕ್ವೈಟ್ ನ್ಯಾಚುರಲ್. ವಾಸ್ತವ ಸತ್ಯ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂತಾರೆ. ಕೆಲವೊಂದಿಷ್ಟು ಏನಾಗಿದೆ, ಈ ಬ್ಯಾಡ ಅನ್ನೋದನ್ನು ಸ್ವಲ್ಪ ಮುಂಚಿತವಾಗಿನ ಆಗಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ ಐತೆ. ಯಾಕಂದರೆ ಕೆಲವೊಂದಿಷ್ಟು ಕೋರ್ಟ್ನೊಳಗೆ, ಮತ್ತೊಂದರೊಳಗೆ, ಸುಪ್ರೀಂ ಕೋರ್ಟ್ನೊಳಗೆ, ಹೈಕೋರ್ಟ್ನಾಗ ಏನೇನು ನಿರ್ಧಾರಗಳಾಗ್ಯಾವ ಅನ್ನೋದು ನನಗೂ ಕೈಗಾರಿಕಾ ಮಂತ್ರಿ ಅನ್ನೋದು ನಾನು ಹೇಳಬಲ್ಲೆ. ಅದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ತೊಗೊಂಡ್ಮೇಲೆ ಹೇಳೋಣ. ಬಟ್ ಪರ ವಿರೋಧ ಇದ್ದಿದ್ದೆ, ಅದ್ರ ಬಗ್ಗೆ ನಾನಂತೂ ಯಾವಾಗಲೂ ಜನರ ಪರ. ಹೇಳಿದ್ದೀನಿ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಒಂದು ಸೆಕೆಂಡು, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ, ಈ ರೀತಿ ಸಮಸ್ಯೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ 3 ಬೇಡಿಕೆಗಳನ್ನು ಅವ್ರು ಇಟ್ಟಿದ್ದಾರೆ, ಅದನ್ನ ಅವ್ರು ಕಳಿಸ್ಬೇಕಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಆಯ್ತು, ಅದ್ರ ಬಗ್ಗೆ ಒಂದು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಅದು ಯಾವಾಗ ಅವ್ರು ಸಭೆ ಮಾಡ್ತಾರಂತ ಸಭೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರಂದ್ರೆ ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾನು 4 ನೋಡ್ರಿ,
ಹಾಕೋ ಹೊತ್ತಿನಾಗ ಒಂದು 4 ದಿವಸ ಲೇಟ್ ಆಗುತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆ ಆಗಿ ಬೆಳೆ ಏನಾಗೈತಲ್ಲ ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ, ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕಿನ ನಮ್ಮ ರೈತರು ಹೇಳಿದೆ ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ. ಯಲಬುರ್ಗಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಬಿಜೆಪಿ ಅವರು ನವೆಂಬರ್ ಡಿಸೆಂಬರ್ ಬಂತು.